ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. 111 ದಿನದಿಂದ ಒಂದೇ ಒಂದು ದಿನವನ್ನು ಬಿಡದಂತೆ ನೋಡ್ಕೊಂಡು ಬಂದಿದ್ದ ಅದೆಷ್ಟೋ ಅಭಿಮಾನಿಗಳು ಈ ಕ್ಷಣವನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾರು ವಿನ್ ಆಗ್ತಾರೆ, ಯಾರೆಲ್ಲ ಮೊದಲಿಗರಾಗಿ ಹೊರ ಹೋಗ್ತಾರೆ ಅಂತ. ಇನ್ನು ಕೆಲವರು ಬಿಗ್ ಬಾಸ್ ಮುಗಿತಾ ಇದೆ ಅನ್ನೋ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು 3.5 ತಿಂಗಳಿಂದ ರಾತ್ರಿ 9:30 ಆದ್ರೆ ಸಾಕು ಟಿವಿ ಮುಂದೆ ಬಂದು ಕೂತ್ಕೊಳ್ತಾ ಇದ್ರು. ಒಂದೇ ಒಂದು ದಿನವೂ ಬಿಗ್ ಬಾಸ್ ನ ಮಿಸ್ ಮಾಡದಂತೆ ನೋಡ್ತಾ ಇದ್ರು. ಆದ್ರೆ ಇನ್ಮೇಲೆ ಬಿಗ್ ಬಾಸ್ ಮಿಸ್ ಮಾಡ್ಕೊಳ್ತೀವಿ, ಇಷ್ಟು ದಿನ ಸಿಗ್ತಾ ಇದ್ದ ಎಂಟರ್ಟೈನ್ಮೆಂಟ್ ಇನ್ಮೇಲೆ ಸಿಗಲ್ಲ ಅಂತ ನೋವಿನ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಕನ್ನಡದ ಪಾಲಿಗೆ ಎಷ್ಟೇ ರಿಯಾಲಿಟಿ ಶೋಗಳು ಬಂದ್ರು ಈ ಬಿಗ್ ಬಾಸ್ ಮುಂದೆ ಯಾವುದೂ ಸರಿಸಾಟಿಯಲ್ಲ ಬಿಡಿ. ಯಾಕಂದ್ರೆ ಬಿಗ್ ಬಾಸ್ಗೆ ಇರೋ ತಾಕತ್ತೇ ಅಂತಹದ್ದು. ಯಾವಾಗ ಬಿಗ್ ಬಾಸ್ ಶುರುವಾಗುತ್ತೋ ಈ ಬಾರಿ ಯಾರೆಲ್ಲ ಬರ್ತಾರೆ ಅಂತ ಕಾಯೋದಕ್ಕೆ ಶುರು ಮಾಡ್ತಾರೆ. ಬಿಗ್ ಬಾಸ್ ಶುರುವಾಗೋದಿಕ್ಕೂ ಇನ್ನೂ 1 ತಿಂಗಳು ಇರುವಾಗ್ಲೇ ಬಿಗ್ ಬಾಸ್ ಕ್ರೇಜ್ ಶುರುವಾಗುತ್ತೆ ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಕರ್ನಾಟಕದ ಜನ ಬಿಗ್ ಬಾಸ್ ಶೋ ಕಾರ್ಯಕ್ರಮವನ್ನ, ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮವನ್ನ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ. ಆದ್ರೆ ಇದೇ ಬಿಗ್ ಬಾಸ್ ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಪ್ರತಿಯೊಂದಕ್ಕೂ ಆರಂಭ ಅಂದ ಮೇಲೆ ಅಂತ್ಯ ಇದ್ದೇ ಇರುತ್ತೆ. ಅಂತ್ಯ ಅಂದ ಮೇಲೆ ಮತ್ತೊಂದು ಹೊಸತನದ ಉದಯ ಆಗಲೇಬೇಕು. ಅದೇ ರೀತಿ ಸೀಸನ್ 12 ಮುಗಿತಾ ಇದ್ದಂತೆ ಸೀಸನ್ 13 ಶುರುವಾಗುತ್ತೆ ಅಷ್ಟೇ. ಆದ್ರೆ ಈ ಬಾರಿಯ ಸೀಸನ್ ಸೃಷ್ಟಿಸಿದ ಕ್ರೇಜೆ ಬೇರೆ ಲೆವೆಲ್ಗೆ ಬಿಡಿ. ತಮ್ಮ ನೆಚ್ಚಿನ ಸ್ಪರ್ಧಿಗಳ ಗೆಲುವಿಗೆ ತಾವೇ ಪ್ರಚಾರ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ನಲ್ಲಿ ರಾಜಕಾರಣಿಗಳ ಗೆಲುವಿಗೆ ಪ್ರಚಾರ ಮಾಡಿದಂತೆ ಊರೂರಲ್ಲೂ ಪ್ರಚಾರ ಮಾಡ್ತಿದ್ದಾರೆ. ಇದ್ರಲ್ಲೇ ಗೊತ್ತಾಗುತ್ತೆ ಈ ಬಾರಿಯ ಬಿಗ್ ಬಾಸ್ ಅದ್ಯಾವ ಲೆವೆಲ್ಗೆ ಕ್ರೇಜ್ ಸೃಷ್ಟಿ ಮಾಡಿದೆ ಅಂತ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿ ಎಲ್ಲಾ ಸ್ಪರ್ಧಿಗಳ ತೂಕ ಒಂದ್ ಕಡೆ ಆದ್ರೆ ಗಿಲ್ಲಿ ತೂಕವೇ ಇನ್ನೊಂದು ಕಡೆ. ಯಾಕಂದ್ರೆ ಈ ಸೀಸನ್ ಆ ಮಟ್ಟಿಗೆ ದೊಡ್ಡ ಹಿಟ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣವೇ ಗಿಲ್ಲಿ ಅನ್ನೋ ಕಲಾಕಾರ. ಈ ಗಿಲ್ಲಿಯನ್ನ ಹೊಗಳದೇ ಇರೋರೇ ಇಲ್ಲ. ಗಿಲ್ಲಿ ಬಗ್ಗೆ ನಟ ಶಿವರಾಜ್ ಕುಮಾರ್ ಹೆಮ್ಮೆಯ ಮಾತನಾಡಿದ್ದಾರೆ. ಗಿಲ್ಲಿಯೇ ಗೆಲ್ಲೋದು ಬಿಡಿ, ಅವನಿಗಿರೋ ಪರಿಶುದ್ಧ ಮನಸ್ಸೆ ಅವನನ್ನ ಗೆಲ್ಸುತ್ತೆ ಅಂತ ಟೇಬಲ್ ಕುಟ್ಟಿ ಹೇಳಿದ್ದಾರೆ. ಆ ಕಡೆ ಶಿವಣ್ಣ ಗಿಲ್ಲಿ ಬಗ್ಗೆ ಮಾತನಾಡ್ತಾ ಇದ್ರೆ ಇತ್ತ ಗಿಲ್ಲಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಶಿವಣ್ಣನ ಬಗ್ಗೆ ಮಾತನಾಡಿದ್ದಾರೆ. ಇದನ್ನೇ ಅಲ್ವಾ ಕೋಇನ್ಸಿಡೆನ್ಸ್ ಅನ್ನೋದು. ಈಗಾಗಲೇ ಗಿಲ್ಲಿ ಗೆಲ್ಲೋದು ಖಾಯಂ ಅಂತ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಿ ಹೋಗಿದೆ. ಒಂದು ವೇಳೆ ಏನಾದ್ರೂ ಗಿಲ್ಲಿ ಗೆಲ್ಲದೇ ಇದ್ರೆ ಮುಂದಿನ ಸೀಸನ್ ನಿಂದ ಬಿಗ್ ಬಾಸ್ ನೋಡಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಗಿಲ್ಲಿ ಕ್ರೇಜ್ ಹೇಗಿದೆ ಅನ್ನೋದು ಬಿಗ್ ಬಾಸ್ಗೂ ಗೊತ್ತು. ಹೀಗಾಗಿ ಗಿಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಗಿಲ್ಲಿ ಏನೋ ಬಿಗ್ ಬಾಸ್ ಗೆಲ್ತಾರೆ, ಉಳ್ದವರ ಕತೆ. ಅದೇ ಈಗ ಇರೋ ಅಸಲಿ ಆಟ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ವಿನ್ನರ್ ಘೋಷಣೆ ಆಗೋದಿಕ್ಕೂ ಮೊದಲೇ 10 ಕುತೂಹಲದ ಸರ್ಕಸ್ಗಳು ನಡೀತಾ ಇದೆ. ಒಬ್ಬೊಬ್ಬರನ್ನೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸೋದು, ಇಬ್ಬರನ್ನ ಬಿಟ್ಟು ಉಳಿದವರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋವರೆಗೂ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಆತ್ಮೀಯರೇ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 6 ಮಂದಿ ಸ್ಪರ್ಧಿಗಳಿದ್ದಾರೆ. ಈ 6 ಮಂದಿ ಸ್ಪರ್ಧಿಗಳಲ್ಲಿ 2 ಮಾತ್ರ ಫಿನಾಲೆ ರೌಂಡ್ಗೆ ಎಂಟ್ರಿ ಆಗೋದು. ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಕೊನೆಯದಾಗಿ ವೇದಿಕೆ ಮೇಲೆ ಬರೋದು. ಉಳಿದವರೆಲ್ಲ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಹೊರ ಬರ್ತಾರೆ. ಸದ್ಯ 6 ಮಂದಿ ಇರೋ ಬಿಗ್ ಬಾಸ್ ಮನೆಯಲ್ಲಿ 4 ಹೊರ ಹೋಗಬೇಕು. ಅದನ್ನ ಸುದೀಪ್ ಅವರೇ ಎಲಿಮಿನೇಷನ್ ಪ್ರಕ್ರಿಯೆ ರೀತಿ ನಡೆಸಿಕೊಡ್ತಾರೆ. ನಮಗ್ ಸಿಕ್ಕಿರೋ ಈಗಿನ ಮಾಹಿತಿ ಪ್ರಕಾರ 3 ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಗಿಲ್ಲಿ ಫಿನಾಲೆ ಗೆಲ್ಲೋದು ಖಾಯಂ. ಆದ್ರೆ ರನ್ನರ್ ಅಪ್ ಯಾರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರೋದು. ರಕ್ಷಿತಾ ಹಾಗೂ ಅಶ್ವಿನಿ ವಿಷಯದಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಹೀಗಾಗಿ ಇವರಿಬ್ಬರಲ್ಲಿ ಯಾರು ಅನ್ನೋ ಗುಟ್ಟು ಬಿಟ್ಕೊಟ್ಟಿಲ್ಲ. ಇವರನ್ನ ಬಿಟ್ರೆ ರಘು, ಧನುಷ್ ಹಾಗೂ ಕಾವ್ಯ ಹೊರ ಹೋಗೋದು ಖಾಯಂ ಆಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಮೊದಲ ಸ್ಪರ್ಧಿಯಾಗಿ ಕಾವ್ಯ ಹೊರ ಹೋಗಿದ್ದಾರೆ. ಬಳಿಕ 2ನೇ ಸ್ಪರ್ಧಿಯಾಗಿ ರಘು ಹೊರ ಹೋದ್ರೆ 3ನೇ ಸ್ಪರ್ಧಿಯಾಗಿ ಧನುಷ್ ಬಿಗ್ ಬಾಸ್ ಮನೆ ತೊರೆಯಲಿದ್ದಾರೆ. ಆತ್ಮೀಯರೇ, ಹಲವರು ಕಾಮೆಂಟ್ ಮಾಡಬಹುದು, ಇನ್ನು ವೋಟಿಂಗ್ ಲೈನೇ ಕ್ಲಿಯರ್ ಆಗಿಲ್ಲ, ನೀವ್ ಹೇಗೆ ಇದನ್ನೆಲ್ಲ ಹೇಳ್ತೀರಾ ಅಂತ. ನಿಮಗೇನಾದ್ರೂ ಅನುಮಾನ ಇದ್ರೆ
ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಸಲಿ ಸತ್ಯ ಗೊತ್ತಾಗುತ್ತೆ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.